ತುಮಕೂರಿನ ಮಹಿಳೆಯರೇ ಹುಷಾರ್ ಹುಷಾರ್. ನೀವ್ ನಂಬಣ ನಂಬಿ ಬಿಟ್ಟನ ಬಿಡಿ. ನಾನ್ ಅನ್ಕೊಂಡಿದ್ದೆ ಇವ್ನ್ 1 ವರ್ಷದಲ್ಲಿ ಆಚೆ ಬರ್ತಾನೆ. ಆ ದುರ್ಗಿ ಮುಂದೆ ನಾನ್ ಕರ್ಪೂರ ಹಚ್ಚಿದ್ದೆ. ನನ್ ದುಡ್ಡು ಎಷ್ಟು ಕಣ್ಣೀರ್ ಹಾಕಿ ನಮ್ದು ಈಸ್ಕೊಂಡಿದ್ದಾನೋ ಆ ದುಡ್ಡು ನಮ್ಗ್ ವಾಪಸ್ ಬರ್ಬೇಕು. ದುರ್ಗಿ ಏನ್ ಕೌಂಟ್ ಮಾಡಿ ಕೇಳ್ತಾಳ 1,000 ಕೊಡು 10,000 ಕೊಡು ಅಂತ. ಅಮ್ಮನಿಗೆ ಗೊತ್ತಿರುತ್ತಾ? ಯಾವ ದೇವ್ರು ಕೇಳೋದಿಲ್ಲ ದುಡ್ಡು ಕೊಡು ಅಂತ. ಅವತ್ತು ಏನು ನಮ್ಮ ಮನೆಯವ್ರನ್ನ ದುಡಿಯೋ ಇನ್ನ ದುಡಿಯೋ, ಅಮ್ಮ ಹೇಳಿದಾಳೆ ದುಡಿಯೋ ಅಂತ ಎಲ್ಲ ಹೇಳ್ದ. ಇವನ್ ದುಡಿದಿರ ಎಲ್ರೂ ತಲೆ ಮೇಲೂ ಕೈ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಲ್ಲಾರ ಹತ್ರ ಕಣ್ಣೀರ್ ಹಾಕ್ತಿದ್ದಾನೆ. ಅದು ಶುಕ್ರವಾರ. ತಿರ್ಗಾ ಹೋಗಿ ಇನ್ಯಾರ್ದೋ ಮನೇಲಿ ಇತ್ತು ದೇವ್ರು. ಅವತ್ತು ಹೋಗಿ ನನ್ ದೇವ್ರ ಕಿವಿಲೇ ಹೇಳ್ಬಿಟ್ಟು ಬಂದೆ, ಅಮ್ಮ ನೀನ್ ನಿಜವಾಗ್ಲೂ ಸತ್ಯನೇ ಆಗಿದ್ರೆ ನೀನ್ ನನ್ ದುಡ್ಡು ವಾಪಸ್ ಕೊಡಿಸ್ತೀಯ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವತ್ತು ಅಮ್ಮನ ಹತ್ರ. ಇವ್ರದೆಲ್ಲ ಒಂದು ಹನಿ ಟ್ರ್ಯಾಪ್ ಟೀಮ್. ದೇವರ ಹೆಸರಿನಲ್ಲಿ ಯಾಮಾರಿಸ್ತಾರೆ ಡೋಂಗಿ ಅರ್ಚಕರು. ಅವ್ರದ್ದೇನು ಕೆಲಸ ಇಲ್ಲ. ಈಗ ಮನೆಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತರುಗಳ ಮನೆಗಳನ್ನೇ ಟಾರ್ಗೆಟ್ ಮಾಡೋದು. ಬರೀ ದೊಡ್ಡ ದೊಡ್ಡ ಶ್ರೀಮಂತರು ಲೇಡೀಸ್ನೇ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಪ್ರಶ್ನೆಗಳು ಕೇಳೋದು. ಬರೀ ಹೆಂಗಸರುಗಳೇ ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ಕರ್ಕೊಂಬರೋದು, ಫಂಕ್ಷನ್ ಇಟ್ಕೊಳೋದು, ದೊಡ್ಡದಾಗಿ ರೇಡಿ ಹಾಕೋದು, 12 ಗಂಟೆ ಆಗಲಿ ಕುಣಿಯೋದು, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಕ್ಕಳ ಕೈಯಲ್ಲಿ ಭಿಕ್ಷಾಟನೆ, ಮಹಿಳೆಯರಿಗೆ ಅಪ್ಪುಗೆ ಸೇವೆ. ಎಸ್ ವೀಕ್ಷಕರೇ, ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಮಾತೇ ಇದೆ. ಹೊಟ್ಟೆಪಾಡಿಗಾಗಿ ನಾನಾ ವೇಷಗಳನ್ನ ತೊಡುವ ಜನರನ್ನ ನೋಡಿದ್ದೀವಿ. ದುಡ್ಡು ಮಾಡೋದಕ್ಕೆ ಅಂತ ಎಂತೆಂಥ ಕೆಲಸಕ್ಕೂ ಕೈ ಹಾಕೋರನ್ನ ಕಂಡಿದ್ದೀವಿ. ಆದರೆ ಇಲ್ಲಿ ಇಬ್ಬರು ಕಿಲಾಡಿ ಯುವಕರು ದುಡ್ಡು ಮಾಡೋದಕ್ಕೆ ದೇವರನ್ನೇ ಬಂಡವಾಳ ಮಾಡಿಕೊಂಡಿದ್ದು ಅರ್ಚಕರ ವೇಷ ತೊಟ್ಟು ಜನರನ್ನ ವಂಚಿಸುತ್ತಿದ್ದಾರಂತೆ. ಹಾಗಿದ್ರೆ ಯಾರವರು ಡೋಂಗಿ ಅರ್ಚಕರು? ಅವರು ಮಹಿಳೆಯರನ್ನ ವಂಚಿಸುತ್ತಿರೋದು ಹೇಗೆ? ಅವರು ಆಡ್ತಿರೋ ಆಟಗಳು ಏನೇನು? ಅದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ಈ ಸ್ಟೋರಿಯನ್ನ ಶುರು ಮಾಡೋದಕ್ಕೂ ಮುನ್ನ ಆ 3 ದೃಶ್ಯಗಳನ್ನ ನೋಡ್ಕೊಂಡು ಬಂದ್ಬಿಡಿ. ಎಲ್ಲರೂ ಸ್ಟೆಪ್ ಹಾಕಂడి ಇವಾಗ. ಸಾಂಗ್ ಆಡ್ಬೇಕು. ಅಮ್ಮನವ್ರನ್ನ ತವ್ರ ಮನೆಯನ್ನ ಆ ಸ್ಥಳನ ಕೊಂಡ್ಕೊಳ್ಳೋಕ್ಕೆ ಅಮ್ಮನವ್ರ ಸೇವೆಗೆ ಶಿಲ್ಪಾ ಲೋಕೇಶ್ವರ ಅವರ ಮಗಳು ದುರ್ಗಾ 11,000 ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಈ ಮಗು ನಮ್ಗೆಲ್ಲ ಪೂರ್ತಿ ಆಗ್ಬೇಕು. ಸೂಪರ್. ಎತ್ಕೋತಾವ್ರಿ ಹೀಗೆ ದೇವರನ್ನ ಹೊತ್ತುಕೊಂಡು ಜಿಂಗಿಚಕ ಜಿಂಗಿಚಕ ಕುಚ್ ಕುಚ್ ಟುವಿ ಟುವಿ ಅನ್ನೋ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡುತ್ತಿರುವ ಮಹಿಳಾ ಭಕ್ತೆ.
ಆ ಭಕ್ತೆಯ ಜೊತೆಗೆ ತಾನೂ ಕೂಡ ಹೆಜ್ಜೆ ಹಾಕುತ್ತಿರುವ ಅರ್ಚಕ. ಇನ್ನೊಂದೆಡೆ ಮಗುವಿನಿಂದ ಭಿಕ್ಷಾಟನೆ ಮಾಡಿಸಿ ಅದರಿಂದ ಬಂದ ಚಿಲ್ಲರೆ ಹಣವನ್ನ ಸುರಿದು ಸಂತಸ ಪಡುತ್ತಿರೋ ಅರ್ಚಕ. ಮತ್ತೊಂದೆಡೆ ಮಹಿಳಾ ಭಕ್ತಿಗೆ ಅಪ್ಪುಗೆ ಸೇವೆಯನ್ನ ನೀಡುತ್ತಿರೋ ಅರ್ಚಕ. ಇವೆಲ್ಲ ದೃಶ್ಯಗಳು ಕಂಡು ಬಂದಿರೋದು ತುಮಕೂರು ತಾಲೂಕಿನ ಚಿನಗ ಗ್ರಾಮದಲ್ಲಿ ಇರುವ ಕನಕದುರ್ಗ ದೇವಸ್ಥಾನದಲ್ಲಿ. ಎಸ್, ದೇವರ ಹೆಸರನ್ನೇ ಬಂಡವಾಳ ಮಾಡಿಕೊಂಡ ಇಬ್ಬರು ಯುವಕರು ಅರ್ಚಕರ ವೇಷವನ್ನ ಧರಿಸಿ ಮುಗ್ಧ ಮಹಿಳೆಯರನ್ನ ವಂಚಿಸಿರುವ ಆರೋಪ ಕೇಳಿಬಂದಿದೆ. ದೇವಸ್ಥಾನಕ್ಕೆ ಬರುವ ಮಕ್ಕಳಿಂದ ಭಿಕ್ಷಾಟನೆ ಮಾಡಿಸುವುದು, ಗ್ರಾಮದ ದಲಿತರಿಗೆ ತಾರತಮ್ಯ ತೋರುವುದು, ಮಹಿಳಾ ಭಕ್ತರೊಂದಿಗೆ ಸಲುಗೆಯಿಂದ ನಡೆದುಕೊಳ್ಳುವುದು, ಹೀಗೆ ದೇವರ ಹೆಸರಲ್ಲಿ ಡೊಂಗಿತನ ಮೆರೆಯುತ್ತಿದ್ದಾರಂತೆ. ಈ ಯುವಕರ ವಿರುದ್ಧ ಇದೀಗ ತುಮಕೂರು ಎಸ್ಪಿ ಕಚೇರಿಗೆ ದೂರು ದಾಖಲಾಗಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಚಿಗುರು ಮೀಸೆಯ ಹುಡುಗನ ಹೆಸರೇ ಚೇತನ್ ಕುಮಾರ್. ಈತನೇ ಈ ಕನಕದುರ್ಗ ದೇವಸ್ಥಾನದ ಅರ್ಚಕ ಹಾಗೂ ಧರ್ಮದರ್ಶಿ. ಇನ್ನು ಈತ ಹರೀಶ್, ದೇವಸ್ಥಾನದ ಕಾರ್ಯದರ್ಶಿ. ಈ ಕಿಲಾಡಿ ಜೋಡಿ ಯುವಕರೇ ದೇವರನ್ನೇ ಬಂಡವಾಳ ಮಾಡಿಕೊಂಡು ಹಣ ಮಾಡಲು ಮುಂದಾಗಿದ್ದಾರಂತೆ. ಅದಕ್ಕಾಗಿ ಅರ್ಚಕರ ವೇಷ ತೊಟ್ಟು ನಾನಾ ಆಟಗಳನ್ನ ಆಡ್ತಿದ್ದಾರಂತೆ. ಇವರ ಹಗಲು ವೇಷದ ಆಟದ ಬಗ್ಗೆ ಗ್ರಾಮಸ್ಥರ ಬಾಯಿಂದಲೇ ಕೇಳಿ. ಸರ್, ಎಸ್ ಪಿ ಆಫೀಸ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ವು, ಅದು ಏನಾಯಿತು ಅಂತ ವಿಚಾರಿಸೋಣ ಅಂತ ಬಂದ್ವು. ಅದು ಚೇತನ್ ಕುಮಾರ್ ಮೇಲೇನ ಆತ ಬಂದು ಫಸ್ಟು ದೇವಸ್ಥಾನ ಓಪನ್ ಮಾಡಿದ್ದು. ಒಂದೇ ನೈಟ್ಗೆ ದೇವಸ್ಥಾನ ಕಟ್ಟಿ ಒಂದೇ ನೈಟ್ ಊರಿನ ಗ್ರಾಮದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸಂಜೆ ಮಲಗಿದ್ದು ಬೆಳಗ್ಗೆ ಎದ್ದೇಳುವಾಗಲೇ ದೇವಸ್ಥಾನ ಆಗಿತ್ತು. ಫಸ್ಟು ಸ್ಟಾರ್ಟಿಂಗ್ನಾಗೆ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇತ್ತು. ಇತ್ತೀಚೆಗೆ ಕನಕದುರ್ಗ ಅಂತೇಳಿ ಮಾಡ್ಕೊಂಡು ಅದೊಂದು ಮಾಡಿರೋ. ಆಮೇಲೆ ಇತ್ತೀಚೆಗೆ ಆ ದೇವಸ್ಥಾನ ಆದಮೇಲೆ ಒಂದು ಬಾವಿ ಒಳಗೆ ದೇವಸ್ಥಾನ ಸಿಕ್ಕೈತೆ ಅಂತ ಅಲ್ಲಿ ಇಲ್ಲಿ ವೀಡಿಯೋಗಳೊಳಗೆ ನಾವು ನೋಡಿದ ಮೇಲೆ ನಮ್ಮ ಚಿನಗಾದಲ್ಲಿ ಬಾವಿ ಒಳಗೆ ದೇವ್ರು ಸಿಕ್ಕಿಲ್ಲ. ಮತ್ತು ಅದನ್ನು ನಮ್ಮ ಇತಿಹಾಸದೊಳಗೆ ನಮ್ಮ ತಂದೆ ತಾತ ಮುತ್ತಾತಂದ ಕಾಲದಿಂದಲೂ ದುರ್ಗಾ ಪರಮೇಶ್ವರಿ ನಮ್ಮೂರು ತವ್ರ ಮನೆಯೇ ಅಲ್ಲ. ತವ್ರ ಮನೆ ಅಂತ ಹಾಕೊಂಬಿಟ್ಟು ತವ್ರ ಮನೆ ಉತ್ಸವ ಅಂತ ಹಾಕ್ಕೊಂಡು ಜಾತ್ರೆ ಪಾಂಪ್ಲೇಟು ಊರಿನ ಗ್ರಾಮಸ್ಥರನ್ನ ಯಾರನ್ನೂ ಗುರ್ತಿಲ್ಲ ಆತ. ಯಾರನ್ನ ಒತ್ತಿ ಹೋಗಿ ಕೇಳೋಕೆ ಹೋದರೆ ಊರಿನ ಗ್ರಾಮಸ್ಥರನ್ನ ಯಾರು ಕೇಳ್ತಾರೋ ಅವ್ರ ಮೇಲೆ ಇಲ್ಲದ ಇನ್ನೊಂದು ದುಡ್ಡು ಕಾಸು ಕೊಡೋದು ಗಲಾಟೆ ಮಾಡಿಸೋದು. ಆಮೇಲೆ ನಾವು ಹುಟ್ಟಿ ಬೆಳೆದಿರೋ ಅಂಥವ್ರು ನಾವು ಚಿನಗ ಬೆಟ್ಟದ ಇತಿಹಾಸನೇ ಕಂಡಿಲ್ಲ, ನಮ್ಮ ಚಿನಗದ್ದು ಇತಿಹಾಸನೇ ಕಂಡಿಲ್ಲ. ಆತ ಹೋಗಿ ಅವನೇ ಬೆಟ್ಟದಾಗೆ ನಮ್ಮ ಋಷಿ ಒಡಗಳು ಬಾಣದಾರಿ ಆಮೇಲೆ ಮಲೆ ಮಲ್ಲಪ್ಪನ ಬೆಟ್ಟ ಅಲ್ಲೆಲ್ಲ ತಿರ್ಕೊಂಬಂದಿರೋದ್ರಲ್ಲಿ ನಮ್ಮ ಬೆಟ್ಟದಲ್ಲಿ ಸುಮಾರು ಸರಿ ನಿಧಿ ಐತಿ ಅಂತ ನಮ್ಮ ತಾತ ಮುತ್ತಾತರು ಎಲ್ಲ ಹೇಳಿದ್ರು. ಇದು ನನ್ನ ಮೊಬೈಲ್ನಾಗ 2ನೇ ಸಾರಿ ನಿಧಿ ಸಿಕ್ಕೈತೆ, ನಿಧಿ ತೆಗಿಯೋಕೆ ಹೋದಾಗ ಕತ್ತಿ ಸಿಕ್ಕೈತೆ ಅಂತೇಳಿ ಒಂದು ವಿಡಿಯೋ ಬಂದಿತ್ತು ನನಗೆ. ಈತ ಓಡಾಡೋದ್ರೊಳಗೆ ಅಲ್ಲಿ ನಮ್ಮ ಪಕ್ಕನೇ ದೇವಸ್ಥಾನ ಒಂದು ಆಳು ಮಂಟಪ ಐತೆ, ನಮ್ಮದು ಪಕ್ಕದ ಜಮೀನು. ಆಳು ಮಂಟಪಕ್ಕೆ ಅದಕ್ಕೆ ಇಲ್ಲಿಂದ ಬಂದಾಗ ಅದು ಹಿಂದೆ ವೀರಗಲ್ಲು ಮಾಸಿಕಲ್ಲು ಅಂತ ನಾವು ತಿಳ್ಕೊಂಡಿದ್ವು. ಏನು ಬುಕ್ನಾಗೆ ಇವೆಲ್ಲ ಓದಿದಾಗ ನಾವು ಹಂಗೆ ತಿಳ್ಕೊಂಡು. ಇವತ್ತು ಪ್ರತಿ ಅಮಾವಾಸ್ಯೆ ದಿವಸ ಉಪ್ಪು ಮೆಣಸಿನ್ಕಾಯಿ ಆ ದೇವಸ್ಥಾನ ಸುತ್ತ ಉಪ್ಪು ಮೆಣಸಿನ್ಕಾಯಿ ಹಾಕೋದು. ಆಮೇಲೆ ಬಂದಾಗ ಪೌರ್ಣಮಿಯಿಂದ ಅಮಾವಾಸ್ಯೆ ಪೌರ್ಣಮಿಗೆ ಸುಮಾರು ರಾತ್ರಿ 12 ಗಂಟೆವರೆಗೂ ಏನು ಹೋಮ ಗಿಮ ಮಾಡೋದು, ಅಲ್ಲೆಲ್ಲ ದೇವ್ರು ಹೊತ್ಕೊಂಡು ತಿರುಗಾಡೋದು, ಹಿಂಗೆಲ್ಲ ಮಾಡ್ತಾವನೆ. ಸರ್ ಏನಿಲ್ಲ, ನಮ್ಮಲ್ಲಿ ಇತಿಹಾಸನೇ ಕಂಡಿಲ್ವಲ್ಲ. ಇಂಥ ಸುಳ್ಳು ಮಾಹಿತಿ ಕೊಟ್ಟು ನಮ್ಮೂರಿಗೆ ಯಾಕೆ ಕೆಟ್ಟ ಹೆಸರು ತಗೊಂಬರ್ಬೇಕು? ನಮ್ಗಂಥ ಸುಳ್ಳು ಮಾಹಿತಿ ಕೊಟ್ಟಿರೋದು ಅವನಿಗೆ ಏನು ಸುಳ್ಳು ಮಾಹಿತಿ ತವ್ರ ಮನೆ ಅನ್ನೋದಕ್ಕೆ ಇತಿಹಾಸ. ಅವನು ನಮ್ಮೂರು ಇತಿಹಾಸನೇ ಏನೈತಿ ಅವನ ಹತ್ರ ಅದೆಲ್ಲ ತೋರಿಸ್ಬೇಕಲ್ವ ಸ್ವಾಮಿ. ಇತಿಹಾಸ ನಾನು ಕಂಡಿದ್ದೀನಿ ಅಂದಮೇಲೆ. ನಮ್ಮ ಹೆಸರು ಮಂಜುನಾಥು. ಆ ಭಿಕ್ಷೆ ಬೇಡವೋ ನನಗೇನು ಗೊತ್ತಿಲ್ಲ. ನಮ್ಮೂರ ಬಗ್ಗೆ ಇತಿಹಾಸನೇ ಅವ್ನು ಶೋಧನೆ ಮಾಡಕ್ಕೆ ಹೊರಟವನೇ. ಸುಳ್ಳು ಮಾಹಿತಿ. ದೇವ್ರು ಸಿಕ್ಕಿರೋದು ಬಾವಿ ಒಳಗೆ ದೇವ್ರು ಸಿಕ್ಕೈತಿ ಅಂದಾಗ, ಹಿಂದೆ ಬರ ಬಂದಾಗ ನೀರಿಗೆ ಅಭಾವ ಇದ್ದಾಗ ನಾವೇ ಉಂಡು ತೆಗ್ಸೋಕೆ ಹೋದಾಗ ಹಿಂದೆ ಯಾರು ಹಾಕಿದ್ರು ಅದು ನಮ್ಮ ತಾದ್ಯರು ಹಾಕಿದ್ರೆ ಯಾರು ಹಾಕಿದ್ರು ಕಾಲೋನಿ ಬಾವಿ ಒಳಗೆ ಒಂದು ದೇವರು ವಿಗ್ರಹ ಬಿದ್ದಿತ್ತು. ಅದಕ್ಕೆ ಒಂದು ಚೂರು ಭಿನ್ನಾಗಿ ಅದು ಅಲ್ಲೇ ಇತ್ತು. ಆ ವಿಗ್ರಹ ನಾವೇ ಎತ್ತಿಲ್ಲ, ಆ ವಿಗ್ರಹ ತೆಗ್ದಿದ್ದೀನಿ ಅಂತ ಹೇಳೋದು. ಅಲ್ಲಿ ಬಂದಂಥ ಭಕ್ತಾದಿಗಳು ಆ ಬಾವಿ ತಗ ಬರೋದು, ಆ ಬಾವಿಯ ನೀರು ಸೇರ್ಕೊಂಡು ತಗೊಂಡೋಗೋದು. ದುಡ್ಡು ಕಾಸು ಎಲ್ಲ ಇಸ್ಕೊಂಡವನು ಸರ್. ಅವನು ದುಡ್ಡು ಕಾಸು ಇಸ್ಕೊಂಡೇ ಮಾಡ್ತಾ ಇರೋದು. ಮಂಕ್ ಬುದ್ಧಿ ಮಾಡ್ತಾವನು. ಇವಾಗ ನಾವು ಈಗ ಸುಮಾರು 4-5 ಅಡಿ ಗ್ರಾಮದವರು ಒಂದು ದೇವಸ್ಥಾನ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದಾಗ ಅಲ್ಲೇ ಒಂದೇ ರಾತ್ರಿ ಕಟ್ಟಬೇಕು ಅಂದರೆ ಭಕ್ತಾದಿಗಳ್ತ ದುಡ್ಡು ಕಾಸು ಕೊಳೆ ಹೊಡೆದಿರೋದ್ರಿಂದಲೇ ತಾನೇ ಒಂದೇ ದಿನಕ್ಕೆ ಒಂದು 15 ಅಡಿ ಕಾಂಪೌಂಡ್ ಕಟ್ಕೊಳೋದು.
ಸ್ವಯಂ ಘೋಷಿತ ಅರ್ಚಕರಾದ ಜೆನ್ನೇನಹಳ್ಳಿ ಮೂಲದ ಚೇತನ್ ಕುಮಾರ್ ಮತ್ತು ಬೋರಯ್ಯನಪಾಳ್ಯದ ಹರೀಶ್ ಎಂಬುವವರು ಸುಮಾರು 2.5 ವರ್ಷಗಳ ಹಿಂದೆ ಚಿನಗಾ ಗ್ರಾಮಕ್ಕೆ ಬಂದು ತಾವು ಧಾರ್ಮಿಕ ಸೇವೆಗಾಗಿ ಬಂದಿದ್ದೇವೆ. ನಮ್ಮ ಕನಸಿನಲ್ಲಿ ಕನಕದುರ್ಗಿ ಬಂದಿದ್ದಾಳೆ. ಈ ಚಿನಗಾ ಗ್ರಾಮ ಕನಕದುರ್ಗಮ್ಮನ ತವರು ಮನೆಯಂತೆ. ಆಕೆ ಇಲ್ಲೇ ಬಾವಿಯಲ್ಲಿ ಕಪ್ಪು ಶಿಲೆ ರೂಪದಲ್ಲಿ ಇದ್ದಾಳೆ. ಅದನ್ನ ಹೊರತೆಗೆದು ಪೂಜಿಸಬೇಕು ಅಂತ ಜನರನ್ನ ನಂಬಿಸಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ 1 ಎಕರೆ ಜಮೀನನ್ನ ಖರೀದಿಸಿದ್ದಾರಂತೆ. ಹೀಗೆ ಖರೀದಿಸಿದ ಜಮೀನಿನಲ್ಲೇ ಕನಕದುರ್ಗಮ್ಮ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಆನಂತರ ಶಿವಶಕ್ತಿ ಆಸರೆ ಚಾರಿಟೇಬಲ್ ಟ್ರಸ್ಟ್ ಅನ್ನ ಸ್ಥಾಪಿಸಿ ಪೂಜೆ ಪುನಸ್ಕಾರವನ್ನ ಆರಂಭಿಸಿದ್ದಾರೆ. ಇನ್ನು ಈ ಡೋಂಗಿ ಅರ್ಚಕರಿಗೆ ಶ್ರೀಮಂತ ಕುಟುಂಬದ ಮಹಿಳೆಯರೇ ಟಾರ್ಗೆಟ್ ಅಂತೆ. ದೇವಸ್ಥಾನಕ್ಕೆ ಬರುವ ಮಹಿಳೆಯರಲ್ಲಿ ಭೀತಿ ಹುಟ್ಟಿಸಿ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರಂತೆ. ಗಂಡನಿಗೆ ಗಂಡಾಂತರವಿದೆ, ತಾಳಿ ಭಾಗ್ಯ ಹೋಗುತ್ತೆ ಅಂತ ಹೆದರಿಸಿ ಲಕ್ಷಾಂತರ ರೂಪಾಯಿ ಖರ್ಚಿನ ಹೋಮ ಹವನಗಳನ್ನ ಮಾಡಿಸುತ್ತಿದ್ದಾರಂತೆ. ಅಮ್ಮನ ದೇವಸ್ಥಾನ ನಿರ್ಮಿಸಲು ಹಣದ ಅವಶ್ಯಕತೆ ಇದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭಿಕ್ಷಾಟನೆ ನಡೆಸಿ ಹಣ ನೀಡಿದ್ರೆ ಅದೃಷ್ಟ ಬರುತ್ತೆ ಅಂತ ಭಕ್ತರನ್ನ ನಂಬಿಸುತ್ತಿದ್ದಾರಂತೆ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಬರುವ ಮಕ್ಕಳನ್ನ ಕೂಡ ಭಿಕ್ಷಾಟನೆಗೆ ಪ್ರೋತ್ಸಾಹಿಸುತ್ತಿರುವ ಬಗ್ಗೆ ಆರೋಪ ಕೇಳಿ ಬಂದಿದೆ. ಮಕ್ಕಳು ಭಿಕ್ಷಾಟನೆ ನಡೆಸಿದ್ರೆ ಅವರ ಭವಿಷ್ಯ ಉಜ್ವಲವಾಗುತ್ತೆ ಅಂತ ನಂಬಿಸಿ ಅವರಿಂದ ಪವಿತ್ರ ಕ್ಷೇತ್ರಗಳಲ್ಲಿ ಭಿಕ್ಷಾಟನೆ ಮಾಡಿಸಿ ಆ ಭಿಕ್ಷಾಟನೆಯಿಂದ ಬಂದ ಹಣವನ್ನ ಇವರು ಪಡೆದುಕೊಳ್ಳುತ್ತಿರುವುದಲ್ಲದೆ ಇದು ನಿಮಗೆ ಸ್ಫೂರ್ತಿಯಾಗಬೇಕು ಅಂತ ಉಳಿದ ಭಕ್ತರಿಗೆ ಭಿಕ್ಷಾಟನೆಗೆ ಪ್ರೋತ್ಸಾಹವನ್ನ ಮಾಡ್ತಿದ್ದಾರಂತೆ. ಸರ್, ಚೇತನ್ ಕುಮಾರು ಮತ್ತು ಹರೀಶ್ ಅನ್ನೋರಿಬ್ಬರು ಸ್ಟಾರ್ಟಿಂಗು ನಮ್ಮ ಮಿಸಸ್ ಅವ್ರ ಮನೆಗೆ ಈ ಗುಬ್ಬಿ ಹತ್ರ ಒಂದು ನಂದಿಪುರ ಅಂತ ಇದೆ, ಅಲ್ಲಿಗೆ ನಿಮ್ಮ ಜಾಗದಲ್ಲಿ ನಿಧಿ ಇದೆ, ದೇವರಿದೆ, ನಾವು ತಗೊಡ್ತೀವಿ ಅಂತ ಅಂದ್ಬಿಟ್ಟು ಬಂದರು. ಅವ್ರ ಹತ್ರ ಒಂದು ವಿಗ್ರಹ ಇಟ್ಕೊಂಡು ಬಂದರು. ಆ ವಿಗ್ರಹ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ನಮಗೆ ಇದು ಪೆಟ್ಟಿಗೆಯಲ್ಲಿ ಸಿಕ್ತು, ದುರ್ಗಮ್ಮ ಕೊಟ್ಲು ಮತ್ತು ಮಂಗಳಾದೇವಿ ಕೊಟ್ಲು ಅಂತ ಹೇಳ್ಬಿಟ್ಟು ತೆಗೆದು ಆ ವಿಗ್ರಹ ಇಟ್ಕೊಂಡು ಏನು ಮಾಡಿದ್ರು, ನಮ್ಮ ಮಿಸಸ್ ಅವ್ರ ಮನೆ ಹತ್ರ ಮಧ್ಯರಾತ್ರಿ 3 ಗಂಟೆಲಿ ಒಂದು 3 ಅಡಿಯಷ್ಟು ಗುಂಡಿ ತೋಡಿಸಿ ಅದಕ್ಕೆ ನೀರು ಹಾಕಿಸ್ಬಿಟ್ಟು ಒಂದು ಸಾಲಿಗ್ರಾಮ ತೆಗೆದುಬಿಟ್ಟು ದೇವ್ರು ಸಿಕ್ತು ಅಂತ ಅಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನನ್ನ ಕಣ್ಣಿಗೆ ಕಾಣಿಸೋಂಗೆ ಯಾವುದೋ ಒಂದು ಕುಡಿಕೆ ಸಿಕ್ತು, ಅದನ್ನ ಎತ್ತಿಟ್ಕೊಂಡು ಸೈಲೆಂಟಾಗಿ ಅಲ್ಲಿಂದ ಹೊರಟ್ಬಿಟ್ರು. ಅದನ್ನು ನಾನು ನೋಡಿದ್ದಕ್ಕೆ ಅಲ್ಲಿಂದ ನನ್ನ ಮೇಲೆ ಜಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರು, ನಮ್ಮ ಮಿಸ್ಸಸ್ ಅವ್ರ ಫ್ಯಾಮಿಲಿಲೆಲ್ಲ ಅಮ್ಮನಿಗೆ ದೇವಸ್ಥಾನ ಇಲ್ಲ, ಅಮ್ಮ ಬಂದು ಕನಸಲ್ಲಿ ಹೇಳ್ತಾ ಇದ್ದಾಳೆ ಚಿನಗಾದಲ್ಲಿ ಒಂದು ಬಾವಿ ಇದೆ, ಆ ಬಾವಿಲಿರೋ ಕಪ್ಪು ಶಿಲೆ ವಿಗ್ರಹ ತೆಗೆದುಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕಂತೆ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಇಲ್ಲ ಅಂದರೆ ಅಮ್ಮನ್ನ ಸಮುದ್ರಕ್ಕೆ ಬಿಡಬೇಕಂತೆ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಆ ವಿಗ್ರಹ ತೆಗಿಯೋದಕ್ಕೆ ಎಲ್ಲರಿಗೂ ಕರ್ಕೊಂಡು ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ಚಿನಗಾಗಿ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಿದ್ದಾನೆ, ಅಲ್ಲಿ ಯಾವುದೋ ಒಂದು ವಿಗ್ರಹ ಮಾಡಿಸ್ಕೊಂಡು ಬಂದು ಈ ಬಾವಿಯಿಂದ ನಾನೇ ತೆಗೆದೆ, ಚಿನಗಾದಲ್ಲಿರೋ ಬಾವಿಯಿಂದ ನಾನು ಒಬ್ಬನೇ ಇಳಿದು ತೆಗೆದೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದು ಈಗ ಚಿನಗಾದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಪ್ರತಿಷ್ಠಾಪನೆ ಮಾಡಿ ಏನು ಮಾಡಿದ್ದಾನೆ, ನನ್ನ ಗಂಡ ಶಿವನೇ ಭಿಕ್ಷೆ ಬೇಡ್ತಾ ಇದ್ದಾನೆ, ಅಂಥದ್ರಲ್ಲಿ ನೀವು ಭಿಕ್ಷೆ ಬೇಡಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾನೆ, ಅಲ್ಲಿ ಚಿನಗಾದಲ್ಲೇ ಪ್ರತಿಷ್ಠಾಪನೆ ಮಾಡೋದಕ್ಕೆ ಜಾಗ ಇಲ್ದಲೇ ಇರೋದು ಕಾರಣ ಏನು ಮಾಡಿದ್ದಾನೆ, ಅಲ್ಲಿರೋ ಜಾಗನ ತಗೊಳ್ಬೇಕು, 1 ಕೋಟಿ ಹೇಳ್ತಾ ಇದ್ದಾರೆ ಜಾಗನ, 1 ಎಕರೆನ. ಹಾಗಾಗಿ ಈಗ ಎಲ್ಲರೂ ದುಡ್ಡು ಕೊಡಿ, ಇಲ್ಲಾಂದರೆ ಭಿಕ್ಷೆನಾದರೂ ಬೇಡಿ, ಎಲ್ಲರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಂದ ಕೂಡ ಭಿಕ್ಷೆ ಬೇಡಿಸಿದ್ದಾನೆ. ಚೇತನ್ ಹರೀಶ್ ಏನು ಕೆಲಸ ಅವ್ರದ್ದು, ಏನು ಮಾಡ್ತಿದ್ದಾರೆ? ಅವ್ರದ್ದೇನು ಕೆಲಸ ಇಲ್ಲ. ಈಗ ಮನೆಗಳಿಗೆ ದೊಡ್ಡ ಶ್ರೀಮಂತರುಗಳ ಮನೆಗಳನ್ನೇ ಟಾರ್ಗೆಟ್ ಮಾಡೋದು, ಬರೀ ದೊಡ್ಡ ಶ್ರೀಮಂತರು ಲೇಡೀಸ್ನೇ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಪ್ರಶ್ನೆಗಳು ಕೇಳೋದು. ಗಂಡ ಹೆಂಡತಿ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ನಿಮ್ಮ ಗಂಡ ಇನ್ನೊಬ್ಬರು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಅನುಮಾನ ಕ್ರಿಯೇಟ್ ಮಾಡ್ತಾನೆ ಅವನು ಮಹಿಳೆಯರ ಮನಸ್ಸಲ್ಲಿ. ಅವ್ರದ್ದು ಇದೇ ಕೆಲಸ, ಇದು ಬಿಟ್ಟರೆ ಬೇರೆ ಅವ್ರಿಗೆ ಯಾವುದೇ ಉದ್ಯೋಗ ಇಲ್ಲ, ಬರೀ ಇದೇ ಕೆಲಸ. ಹೌದು ಗೊತ್ತಾಯ್ತು. ಗೊತ್ತಾದ ಮೇಲೇ ನಾನು ಇವೆಲ್ಲ ಬೇಡ ಅಂತ ಹೇಳಿ, ಮತ್ತು ಅವನು ಒಂದು ಟ್ರಸ್ಟ್ ಹೆಸರು ರಿಜಿಸ್ಟರ್ ಮಾಡಿಸಿಲ್ಲ. ನಾನು ಅವನಿಗೆ ಕೇಳಿದೆ, ಟ್ರಸ್ಟ್ ಹೆಸರು ರಿಜಿಸ್ಟರ್ ಮಾಡಿಸಿರೋದು ಕಾಪಿ ಕೊಡಪ್ಪ. ಇದೆಲ್ಲ ನಾನು ಯಾವಾಗ ಕಾನೂನು ರೀತಿಯಾಗಿ ಕೇಳ್ತಾ ಹೋದ್ನೋ ಅದಾಗ್ತಾ ನನ್ನ ಮೇಲೆ ಅವನು ಧಮ್ಕಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಅದಾದಮೇಲೆ ಚೇತನ್ ಕುಮಾರ್ ಧಮ್ಕಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ದ, ನಿನಗೆ ನನ್ನ ಪವರ್ ಏನು ಅಂತ ಗೊತ್ತಿಲ್ಲ, ನನ್ನ ಶಕ್ತಿ ಏನು ಅಂತ ಗೊತ್ತಿಲ್ಲ ನಿನಗೆ, ನನ್ನ ಶಕ್ತಿ ಅಮ್ಮನ ಶಕ್ತಿ ಏನು ಅಂತ ನಿನ್ಗೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ, ನೋಡ್ತಾ ಇರು ನಿನಗೆ, ನೀನು ನಿನ್ನ ಹೆಂಡತಿ.
ಅವನು ತುಂಬ ಮಹಿಳೆಯರಿಗೆ ಕಾಟ ಕೊಟ್ಟು ಹಿಂಸೆ ಕೊಟ್ಟು ನೀವು ಅಮ್ಮನಿಗೆ ದುಡ್ಡು ಕೊಡಲಿಲ್ಲ ಅಂದರೆ ರಕ್ತ ಕಾರ್ಕೊಂಡು ಸಾಯ್ತೀರಾ, ಬೀದಿಗೆ ಬಂದ್ಬಿಡ್ತೀರಾ ನೀವು, ಈ ಥರ ಎಲ್ಲ ಎದುರಿಸಿ ಬೆದರಿಸಿ ದುಡ್ಡು ಕೇಳ್ತಾ ಇದ್ದಾನೆ. ದುಡ್ಡು ಕಿತ್ತಿ ಅಮಾಯಕ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದಾನೆ. ಇನ್ನು ಈ ಡೋಂಗಿ ಅರ್ಚಕರು ಬಾಯಿಗೆ ಬಂದಂತೆ ಸಿಕ್ಕ ಹೆಸರಲ್ಲಿ ದೇವರನ್ನ ಸೃಷ್ಟಿಸುವುದರಲ್ಲಿ ಕೂಡ ನಿಸೀಮರು. ಆನ್ಲೈನ್ಗಳಲ್ಲಿ ವಿಗ್ರಹಗಳನ್ನ ತರಿಸಿ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನಿಟ್ಟು ಭಕ್ತರನ್ನ ವಂಚಿಸುತ್ತಿದ್ದಾರಂತೆ. ಹುತ್ತದಲ್ಲಿ ವಿಗ್ರಹ ಸಿಕ್ಕಿದೆ ಅಂತ ಹುತ್ತದಮ್ಮ, ಪೆಟ್ಟಿಗೆಯಲ್ಲಿ ಸಿಕ್ಕಿದ್ದಕ್ಕೆ ಪೆಟ್ಟಿಗೆಯಮ್ಮ, ಬಾವಿಯಲ್ಲಿ ವಿಗ್ರಹ ಸಿಕ್ಕಿದೆ ಅಂತ ಬಾವಿಯಮ್ಮ, ಕುಂಭಮೇಳದಲ್ಲಿ ವಿಗ್ರಹ ಸಿಕ್ಕಿದೆ ಅಂತ ಪ್ರಯಾಗಮ್ಮ, ಹೀಗೆ ಹೊಸ ದೇವರುಗಳನ್ನ ಇವರೇ ಸೃಷ್ಟಿ ಮಾಡಿಬಿಟ್ಟಿದ್ದಾರಂತೆ. ಈ ದೇವರುಗಳಿಗೆ ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷ ದಿನಗಳಲ್ಲಿ ಮಹಿಳೆಯರು ಪೂಜೆ ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಅಂತ ಪುಂಕ್ತಾರಂತೆ. ಜೊತೆಗೆ ಮಹಿಳಾ ಭಕ್ತರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ಬಗ್ಗೆಯೂ ದೂರುಗಳು ಕೇಳಿ ಬಂದಿವೆ. ಈಗ ಅವ್ರು ಬಂದ ಮೇಲೆ ಊರು ಪಾರ್ಟಿ ಆಗೈತೆ ಸರ್. ಒಂದು 4 ಚೇತನ್ ಕೃಷ್ಣ ಹರಿ ಬಂದ ಮೇಲೆ ಏನು ಮಾಡ್ತಾರೆ ಅವರು ಏನಿಲ್ಲ, ಸುಮ್ಮನೆ ಬೇರೆ ಬೇರೆ ಕಡೆಯಿಂದನ ಬರೀ ಹೆಂಗಸ್ರುಗಳೇ ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ಕರ್ಕೊಂಬರೋದು, ಫಂಕ್ಷನ್ ಇಟ್ಕೊಳೋದು, ದೊಡ್ಡದಾಗಿ ರೇಡಿ ಹಾಕೋದು, 12 ಗಂಟೆ ಆಗಲಿ ಕುಣಿಯೋದು, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರು ಅವ್ರ ಮನೇಲಿ ಮಾಡ್ತಾರಾ ಹೇಗೆ? ಇಲ್ಲ, ದೇವಸ್ಥಾನದ ಹತ್ರನೇ ಹಂಗೆ ಹೇಳಿ ಸರ್, ದೇವಸ್ಥಾನದಲ್ಲಿ ಮಾಡ್ತಾರೆ ಎಲ್ಲ ಮಾಡ್ತಾರೆ. 12-1 ಗಂಟೆ ಆದ್ರೂ ಯಾರಿಗೂ ನಿದ್ದೆ ಕೊಡಲ್ಲ. ಆ ಥರ ಎಲ್ಲನ ದೇವ್ರ ಹೊತ್ಕೊಂಡು ಕುಣಿಯೋದು, ದುರ್ಗಮ್ಮನ ಎಲ್ಲ ಮಾಡ್ತಾರೆ. ಈಗ ಕೇಳಕ್ಕೆ ಹೋದಾಗ ಪರ್ಮಿಷನ್ ತಂದಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ಕೊಂತೀವಿ ಅಂತ ಎಲ್ಲ ಹೇಳ್ತಾರೆ. ನಮಗೇನಿಲ್ಲ, ಅಧಿಕ ಜನಾಂಗ ಅಂದರೆ ನಮ್ಮ ಮಕ್ಳು ಮರಿ ಹೋಗ್ತಾರೆ ಊಟ ಅದು ಇದು ಇಸ್ಕೊಳಕ್ಕೆ. ಅದು ಪ್ಲೇಟ್ ತಾಂಬವ್ರಿ, ಪ್ಲೇಟ್ ಮುಗ್ದಾಗಿವೆ, ತಟ್ಟೆ ತಾಂಬವ್ರಿ ಅಂತ ಕಳಿಸ್ತಾರೆ. ದೇವಸ್ಥಾನಕ್ಕೆ ತಾಂಬರಿ ಅಂತ ಕಳಿಸ್ತಾರೆ. ನಾವು ಈಗ ಜಾತಿ ಭೇದನೇ ಅಲ್ಲಿ ಇಂಗಿಡಿಸ್ತಾ ಇರೋದು. ನಾವು ಎಸ್ಸಿ, ಬೇರೆ ಜನಾಂಗ ಅಲ್ಲಿಗೆ ಬರಂಗೇ ಇಲ್ಲ. ನೀವು ಮಾದಿಗ ಜನಾಂಗ ದೂರ ಇರಿ, ಏನಕ್ಕೆ ಬರ್ತೀರಾ ಅಂತ ಅಂತಾರೆ. ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗಿ ಆಟೋದಲ್ಲಿ ಮೈಕಲ್ಲಿ ಅಂದರೆ ಅದೇ ಫಂಕ್ಷನ್ ಮಾಡಿದಾಗಲೇ ಅನೌನ್ಸ್ ಮಾಡಿರೋದು. ಮಾದಿಗ ಜನಾಂಗ ಯಾರು SC ST ಇಲ್ಲಿಗೆ ಇಂಟೆ ಹಂಗಿಲ್ಲ, ದೇವ್ರು ಮುಟ್ಟಂಗಿಲ್ಲ, ಯಾರು ಬಂದಿತ್ತಾರ ಇಲ್ಲಿ ಇದು ಮಾಡಂಗಿಲ್ಲ, ಗಲಾಟೆ ಮಾಡಂಗಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಕಾಂಪೌಂಡ್ ಹಾಕಿಸ್ತೀವಿ ಅಂತ ಹಾಕ್ಸ್ಕೊಂಡವ್ರಿ. ಕಾರಣ ಅದೇ, ನಾವು SC ಜನಾಂಗದವರು ಯಾರು ಹೋಗಂಗಿಲ್ಲ ಅಲ್ಲಿ. ಇನ್ನು ಈ ಗ್ರಾಮದಲ್ಲಿ ಇರುವ ದಲಿತರಿಗೆ ದೇವಸ್ಥಾನಕ್ಕೆ ಬರದಂತೆ ಹೇಳಿ ತಾರತಮ್ಯವನ್ನ ಕೂಡ ಮಾಡ್ತಿದ್ದಾರಂತೆ. ಈ ಅರ್ಚಕರ ತಂಡದ ಡೋಂಗಿತನಕ್ಕೆ ಎಚ್ಚೆತ್ತ ಗ್ರಾಮಸ್ಥರು ಜನರ ಧಾರ್ಮಿಕ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಅವರನ್ನ ವಂಚಿಸುತ್ತಿರುವ ಈ ಡೋಂಗಿ ಅರ್ಚಕರ ವಿರುದ್ಧ ತುಮಕೂರು SP ಕಚೇರಿಗೆ ದೂರು ಸಲ್ಲಿಸಿದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.